ಓಕೆ, ಎಲ್ಲರಿಗೂ ಒನ್ಸ್ ಅಗೇನ್ ಶಾರದಾ ವಿದ್ಯಾಲಯ ಮೂಡಲ್ಗಿ ಆನ್ಲೈನ್ ವೇದಿಕೆಗೆ ಮತ್ತೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು CISF ಮುಂದುವರಿದ ಭಾಗವನ್ನು ನಾವು ಏನು ಮಾಡ್ತಿದ್ವಿ, ಡಿಸ್ಕಷನ್ ಮಾಡ್ತಿದ್ವಿ. ಓಕೆ, ಹೋಪ್ಫುಲಿ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಿದೆ ಅನ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಇನ್ನೂ ಪ್ರಿಪ್ರೇಷನ್ ಆರಂಭ ಮಾಡಿಲ್ಲಲ್ಲೋ, ಯಾರ್ಯಾರು ಇನ್ನೂ ಪ್ರಿಪ್ರೇಷನ್ ಅನ್ನ ಸ್ಪೀಡ್ ಅಪ್ ಮಾಡ್ತಿಲ್ಲಲ್ಲೋ ಅವ್ರು ಏನು ಮಾಡ್ರಿ, ಪ್ರಿಪ್ರೇಷನ್ ಅನ್ನ ಸ್ಪೀಡ್ ಮಾಡ್ರಿ ಹಾಗೂ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿಕೊಂಡು ನೀವು ಎಕ್ಸಾಮ್ದಾಗ ಯಾವ ರೀತಿ ಕ್ವಶನ್ಸ್ ಬರ್ತಾವ ಆ ರೀತಿ GK ಸಂಬಂಧಿಸಿದಂತೆ ನಾನು ಕ್ಲಾಸ್ ಮಾಡ್ತಿರ್ತೀನಿ. ಹಾಗೂ ಸೈನ್ಸ್ಗೆ ಸೈನ್ಸ್ ಅಲ್ಲ, ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ನಮ್ಮ ಸರ್ ಕ್ಲಾಸ್ ಮಾಡ್ತಿರ್ತಾರೆ. CISFಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಕ್ ಟೆಸ್ಟ್ ಅನ್ನು ನಾವು ನಿಮಗೆ ನೀಡ್ತಾ ಬರ್ತಿದ್ದೀವಿ. ಮಾಕ್ ಟೆಸ್ಟ್ ಜೊತೆಗೆ ಮಾಕ್ ಟೆಸ್ಟ್ ಆಯಿತು, ಅದಕ್ಕೆ ರಿಲೇಟೆಡ್ ಸಿಲೆಬಸ್ ಏನ್ರಿ ಅಂತಂತಂದ್ರೆ ನೀವು ಸಿಲೆಬಸ್ ಅನ್ನ ನಾವು ನಿಮ್ಗೆ ಇಲ್ಲಿ ಹೇಳ್ಕೊಡಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು CISF ಮಾಕ್ ಟೆಸ್ಟ್ ಜೊತೆಗೆ ಹಾಗೂ GD ಮಾಕ್ ಟೆಸ್ಟ್ ಅನ್ನು ಸಹ ಮಾಡತ್ತೀವಿ. ಅದ್ರ ಸಲುವಾಗಿ ನಿಮಗೆ ಕಾನ್ಸೆಪ್ಟ್ ಜೊತೆಗೆ ಮಾಕ್ ಟೆಸ್ಟು ಬೇಕಂದ್ರೆ ಇವು ನಿಮಗೆ ಮಾಡೆಲ್ ಅಷ್ಟ ಆಗಿರ್ತಾವ. ನಿಮಗೆ ಆಸ್ ಯೂಶುವಲ್ ಎಕ್ಸಾಮ್ದಾಗ ಹೆಂಗೆ ಬರುತ್ತಲ್ಲ ಅದೇ ರೀತಿ ನಿಮಗೆ ಏನಾಗುತ್ತ ನಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಅದ್ರ ಸಲುವಾಗಿ ನಾನು ಹೇಳಕ್ ಏನು ಹೊಟ್ಟಿದ್ದೀನಿ ಅಂತಂದ್ರೆ, ನಿಮಗೆ ಕಾನ್ಸೆಪ್ಟ್ ಜೊತೆಗೆ ಮಾಕ್ ಟೆಸ್ಟ್ ಜೊತೆಗೆ ಹಾಗೂ ಸೆಲ್ಫ್ ಸ್ಟಡಿ ಜೊತೆಗೆ ಓದಬೇಕು ಅನ್ಕೊಂಡವ್ರು ಇದ್ದಂದ್ರೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇರಲ್ಲ ಬಂದು ನಮ್ಮ ಶಾರದಾ ವಿದ್ಯಾಲಯಕ್ಕೆ ಜಾಯಿನ್ ಆಗ್ಬೋದು. ಇವತ್ತಿನ ಕ್ವಶನ್ಸ್ ಅನ್ನ, ಇವತ್ತಿನ ಸೆಷನ್ ಅನ್ನ, ಇವತ್ತಿನ ಕ್ಲಾಸ್ ಅನ್ನ ಆರಂಭ ಮಾಡೋನು. ಓಕೆ, ಮೊದಲನೇ ಕ್ವಶನ್ ಏನಿದೆ ಸರ್ ಅಂತ ಕೇಳಿದ್ರೆ, ಪಾರ್ಟಿಷನ್ ಓಕೆ, ಪಾರ್ಟಿಷನ್ ಅಂದ್ರ ಒಡಕು. ಏನಂದ್ರ ಪಾರ್ಟಿಷನ್ ಅಂದ್ರ ಒಡಕು, ಭಾಗ ಮಾಡುವುದು, ಬೇರೆ ಮಾಡುವುದು, ವಿಭಜನೆ ಅಂತ ಕರೀತಾರೆ. ಎಕ್ಸಾಕ್ಟ್ ವರ್ಡ್ ಅಂದ್ರ ವಿಭಜನೆ. ಸರ್ ಏನ್ರಿ ಕನ್ನಡದಾಗ ಹೇಳತ್ತೀರಿ? ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮ್ ಫ್ರಮ್ ದ ಕನ್ನಡ ಮೀಡಿಯಮ್, ಕನ್ನಡದಿಂದ ಬಂದಿರ್ತಾರ. ನಿಮಗೆ ಇಂಥ ವರ್ಡ್ ಗೊತ್ತಾಗಂಗಿಲ್ಲ ಅನ್ನೋ ಕಾರಣದಿಂದ ನಾನು ಕನ್ನಡದೊಳಗ ಅದರ ಮೀನಿಂಗ್ ಅನ್ನ ಹೇಳಿ ಹೋಗ್ತಿರ್ತೀನಿ. ಓಕೆ, ಬಂಗಾಳ ಪಾರ್ಟಿಸಿಪೇಷನ್ ಯಾವಾಗ ಆಯ್ತು ಅಂತಕ್ಕಂಥದ್ದು, ಯಾವಾಗ ಟುಕ್ಸ್ ಪ್ಲೇಸ್ ಅಂದ್ರ ಯಾವಾಗ ಆಯ್ತು ಅಂತಕ್ಕಂಥದ್ದು. ಫಸ್ಟ್ ಈ ಬಂಗಾಳ ವಿಭಜನೆ ಅಂತಕ್ಕಂಥದ್ದಂದ್ರ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು, ಯಾವಾಗ 1905ರೊಳಗ ನಮ್ಮ ಭಾರತೀಯ ಸ್ವತಂತ್ರ ಸಂಗ್ರಾಮದೊಳಗ, ಯಾವಾಗ ಭಾರತೀಯ ಸ್ವತಂತ್ರದ ಟೈಮ್ದಲ್ಲಿ ಸ್ವದೇಶಿ ಚಳುವಳಿ, ಯಾವ ಚಳುವಳಿ? ಸ್ವದೇಶಿ ಚಳುವಳಿಯನ್ನ ಆರಂಭ ಮಾಡ್ತಾರ. ಏನ್ ಮಾಡ್ತಾರ? ಸ್ವದೇಶಿ ಚಳುವಳಿಯನ್ನ ಆರಂಭ ಮಾಡ್ತಾರ. ಆ ಸ್ವದೇಶಿ ಚಳುವಳಿಯನ್ನ ಆರಂಭ ಮಾಡಿದ ಟೈಮ್ನಾಗ ಈ ಚಳುವಳಿಯನ್ನ ಹತ್ತಿಕ್ಕಾಕ, ಏನ್ ಮಾಡಾಕ, ಈ ಚಳುವಳಿಯನ್ನ ದಮನಗೊಳಿಸಾಕ ಅವಾಗ ಏನ್ ಮಾಡ್ತಾರಂದ್ರ ಲಾರ್ಡ್ ಕರ್ಜನ್ ಅಂತಕ್ಕಂತಹ ವ್ಯಕ್ತಿ, ಯಾರು? ಲಾರ್ಡ್ ಕರ್ಜನ್ ಅಂತಕ್ಕಂತಹ ವ್ಯಕ್ತಿ ಒಂದ್ ಪ್ಲಾನ್ ಮಾಡ್ತಾನ. ಏನ್ ಪ್ಲಾನ್ ಮಾಡ್ತಾನ್ರಿ ಸರ್ ಅಂದ್ರ, ಈ ಬಂಗಾಳ ಭಾಗಕ್ಕೆ ಏನಂದ್ರ ಅತಿ ಹೆಚ್ಚು ಏನಾಗಿರುತ್ತ, ಇದು ಸ್ವಾತಂತ್ರ್ಯದ ಕಿಚ್ಚು ಎದ್ದಿರುತ್ತ. ಓಕೆ, ಇವಾಗಿನ ಬಾಂಗ್ಲಾದೇಶ ಪ್ರಸ್ತುತ ಪಶ್ಚಿಮ ಬಂಗಾಳವನ್ನ ಮೊದಲೇ 1905ರೊಳಗ ಏನ್ ಮಾಡ್ತಾರ, ಪೂರ್ವ ಬಂಗಾಳ ಹಾಗೂ ಪಶ್ಚಿಮ ಬಂಗಾಳ ಅಂತೇಳಿ ಬೇರೆ ಮಾಡ್ತಾರ. ಏನಂದ್ರ ಈಸ್ಟ್ ಬಂಗಾಲ್ ಅಂಡ್ ವೆಸ್ಟ್ ಬಂಗಾಲ್. ಈಸ್ಟ್ ಬಂಗಾಲ್ ಅಂಡ್ ವೆಸ್ಟ್ ಬಂಗಾಲ್ ಅಂತ ಹೇಳಿ ಎರಡು ಭಾಗ ಮಾಡ್ತಾರ. ಪ್ರಸ್ತುತ ಈಸ್ಟ್ ಬಂಗಾಲ್ ಏನಾಗಿರುತ್ತ ಅಂದ್ರ ಬಾಂಗ್ಲಾದೇಶ ಆಗಿರುತ್ತ. ಪ್ರಸ್ತುತ ಈಸ್ಟ್ ಬಂಗಾಲ್ ಏನಾಗಿರುತ್ತ, ಈಸ್ಟ್ ಅಂದ್ರ ಪೂರ್ವ ಬಂಗಾಳ, ಬಾಂಗ್ಲಾ ಆಗಿರುತ್ತ. ವೆಸ್ಟ್ ಬಂಗಾಲ್ ಏನಾಗಿರುತ್ತ ಅಂದ್ರ ನಮ್ಮ ಭಾರತದ ಪಶ್ಚಿಮ ಬಂಗಾಳವಾಗಿರುತ್ತೆ. ಓಕೆ ರೀ ಸರ್, ಸ್ವದೇಶಿ ಚಳವಳಿ ಆಯ್ತು. ಯಾವ ಟೈಮ್ದಾಗ ಈ ಬಂಗಾಳದ ವಿಭಜನೆಯನ್ನ ಮಾಡಿದ್ರು, ಪಾರ್ಟಿಸಿಪೇಷನ್ ಆಫ್ ಬಂಗಾಳವನ್ನ ಮಾಡಿದ್ರು ಸರ್ ಅಂತ ಕೇಳಿದ್ರ, ಅಗೇನ್ ಸೇಮ್ 1905ರೊಳಗ. ಯಾವಾಗ್ರಿ ಸರ? 1905ರೊಳಗ ಲಾರ್ಡ್ ಕರ್ಜನ್, ಯಾರು? ಲಾರ್ಡ್ ಕರ್ಜನ್ ಏನ್ ಮಾಡ್ತಾನ, ಬಂಗಾಳದ ವಿಭಜನೆಯನ್ನ ಮಾಡ್ತಾನ. ಓಕೆ, ನಾನ್ ನಿಮ್ಗ ಒಂದ್ ಕ್ವಶನ್ ಜೊತೆಗೆ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಕ್ ಹೋಗ್ತಿದೀನಿ. ಬಟ್ ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ ಬರ್ತಾವ ಇದ್ರೊಳಗ, ಯಾರ್ಯಾರಿಗೆಲ್ಲ ಕಾನ್ಸೆಪ್ಟ್ ಬೇಕು ಅಂತಂದ್ರ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬಂದ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಓಕೆ ಸರ್, ಬಂಗಾಳದ ವಿಭಜನೆ ಆಯ್ತು ಸರ್. ಇದನ್ನ ಮತ್ತೆ ವಾಪಸ್ ವಿಭಜನೆ ಮಾಡಿದ್ದನ್ನ ಕೂಡಿಸಿದ್ರನ್ರಿ? ಎಸ್. ಯಾವಾಗ ಕೂಡಿಸ್ತಾರ ಅಂತ ಹೇಳಿದ್ರ 1991 ಅಲೈನ್ಮೆಂಟ್ ಆಫ್ ಬಂಗಾಳ್ ಏನಾಗತ್ತ,
1911 ಏನಾಗತ್ತಂದ್ರ ಅಲೈನ್ಮೆಂಟ್ ಆಫ್ ಬಂಗಾಳ ವಿಭಜನೆ ಮಾಡಿದ್ದನ್ನ ಪಾರ್ಟಿಷನ್ ಮಾಡಿದ್ದನ್ನ ಏನ್ ಮಾಡ್ತಾರಿ ಸರ್ ಅಂದ್ರ ವಾಪಸ್ ಕೂಡಿಸ್ತಾರ. ಯಾವಾಗಂದ್ರ 1911. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತ. ವಿಭಜನೆನೂ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಲ್ಲ ಅದರ ಜೊತೆಗೆ ಈ ಬಂಗಾಳವನ್ನ ಕೂಡಿಸಿದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರ ಅಸಹಕಾರ ಚಳುವಳಿ. ಏನು? ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿ. ಓಕೆ ಸರ್, ಅಸಹಕಾರ ಚಳುವಳಿ ಅಂದ್ರೆ ಏನ? ಅಸಹಕಾರ ಅಂದ್ರೆ ಏನ? ಸಹಕಾರ ಅಂದ್ರ ಒಬ್ಬರಿಗೆ ಏನ್ ಮಾಡುದು? ಕೋಆಪರೇಷನ್ ಮಾಡುದು. ಸರ್ ಕೋಆಪರೇಷನ್, ಅಸಹಕಾರ. ಇವಾಗ ಒಂದ್ ವ್ಯಕ್ತಿ ಏನೋ ಮಾತಾಡ್ತಿರ್ತಾನ, ಕೇಳ್ಕೊಂತ ನಿಂದ್ರದು ಅವ್ನ್ ಕೋಆಪರೇಷನ್ ಇರ್ಬೋದ. ಓಕೆ, ಒಂದ್ ವ್ಯಕ್ತಿ ಏನೋ ಕೆಲಸ ಮಾಡ್ತಿರ್ತಾನ, ಅವ್ನ್ ಹೆಲ್ಪ್ ಮಾಡುವುದು ಕೋಆಪರೇಷನ್ ಆಗಿರ್ಬೋದ. ಸಹಕಾರ ಕೊಡ್ತಕ್ಕಂಥದ್ದು ಇದು ಮಾಡು, ಇದು ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರ, ನಾ ಕಟ್ತೀನಿ, ಓಕೆ ಸಹಕಾರ. ಈ ರೀತಿಯಾದಂತಹ ಸಹಕಾರಕ್ಕೆ ವಿರುದ್ಧವಾಗಿ ಅಸಹಕಾರ ಚಳವಳಿಯನ್ನ ಯಾರು ಆರಂಭ ಮಾಡ್ತಾರಂತ ಹೇಳಿದ್ರ ಮಹಾತ್ಮ ಗಾಂಧೀಜಿಯವರು ಆರಂಭ ಮಾಡ್ತಾರ. ಯಾರು ಆರಂಭ ಮಾಡ್ತಾರ? ಮಹಾತ್ಮ ಗಾಂಧೀಜಿಯವರು ಆರಂಭ ಮಾಡ್ತಾರ. ಯಾವಾಗ ಆರಂಭ ಮಾಡ್ತಾರ್ರಿ ಸರ್ ಅಂತ ಹೇಳಿದ್ರ, ಯಾವಾಗ ಆರಂಭ ಮಾಡ್ತಾರ? 1920. ಯಾವಾಗ? 1920 ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟ್, ಬ್ರಿಟಿಷರ ವಿರುದ್ಧ. ಸರ್ ಬ್ರಿಟಿಷರ್ ಹೇಳ್ತಾರ ಸರ್ ಟ್ಯಾಕ್ಸ್ ಕಟ್ರಿ, ಭಾರತದವರು ಟ್ಯಾಕ್ಸ್ ಕಟ್ರಿ, ಕಟ್ಟಂಗಿಲ್ಲ. ಓಕೆ, ಯುದ್ಧದಾಗ ಪಾಲ್ಗೊಳ್ಳಂಗಿಲ್ಲ. ಅವ್ರು ಏನ್ ಹೇಳಿದ್ರು ಇಲ್ಲ ಹೇಳೋದು, ಅವ್ರು ಏನ್ ಹೇಳಿದ್ರು ಇಲ್ಲ ಅಂತ ಹೇಳೋದು. ಅದಕ್ಕ ಅಸಹಕಾರ ಚಳುವಳಿ ಅಂತ ಕರೀತಾರ. ಏನ್ ಕರೀತಾರ? ಅಸಹಕಾರ ಚಳುವಳಿ ಅಂತ ಕರೀತಾರ. ಓಕೆ ಸರ್, ಅಸಹಕಾರ ಚಳವಳಿ ಹಿಂಗ್ ಮಾಡಿದ್ದ ಆಗಿದ್ರ ನಮ್ಮ ಭಾರತಕ್ಕ ಯಾವಾಗೋ ಸ್ವಾತಂತ್ರ್ಯ ಸಿಗ್ತಿತ್ತು. ಬಟ್ 1922 ಯಾವಾಗ? 1922 ಒಂದು ಘಟನೆ ನಡಿತೈತಿ, ಚೌರಿ ಚೌರಾ. ಯಾವುದು? ಚೌರಿ ಚೌರಾ ಅಂತಕ್ಕಂಥದ್ದು. ಓಕೆ, ಈ ಚೌರಿ ಚೌರಾ ಅಂತಕ್ಕಂಥದ್ದು ಒಂದು ಪ್ಲೇಸು, ಅಲ್ಲಿ ಒಂದು ಘಟನೆ ನಡಿತೈತಿ. ಏನ್ ಘಟನೆ ನಡಿತೈತ್ರಿ ಸರ್ ಅಂತ ಕೇಳಿದ್ರ, ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಾಕ್ಬಿಡ್ತಾರ. ನಮ್ಮ ಸ್ವತಂತ್ರ ಹೋರಾಟಗಾರರು ಏನ್ ಮಾಡ್ತಾರಂದ್ರ, ಪೊಲೀಸರ ಮಧ್ಯೆ ಇವರ ಮಧ್ಯೆ ಘರ್ಷಣೆ ಆಗಿ ಅಲ್ಲಿರ್ತಕ್ಕಂತಹ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಬಿಡ್ತಾರ. ಈ ಕಾರಣದಿಂದ ಗಾಂಧೀಜಿಯವರು ಏನಂದ್ರ ಅಹಿಂಸೆ, ಸತ್ಯ, ಶಾಂತಿಯಿಂದ ಅವ್ರು ಏನ್ ಮಾಡ್ಬೇಕು? ಚಳುವಳಿಯನ್ನ ಮಾಡ್ಬೇಕು ಅಂತಕ್ಕಂತಹದ್ರಲ್ಲಿ ನಂಬಿಕೆ ಇಟ್ಟಿದ್ರು. ಆದ್ರ ಈ ಚೌರಿ ಚೌರಾ ಅಂತಕ್ಕಂಥದ್ದು ಇಲ್ಲಿ 20 ಜನ ಪೊಲೀಸರು ಸಾಯ್ತಾರ. ಎಷ್ಟು ಜನ ಸಾಯ್ತಾರ? 20 ಜನ ಪೊಲೀಸರು ಸಾಯ್ತಾರ. ಇದು ಅಹಿಂಸೆಗೆ ತಿರುಗಿ ಗಾಂಧೀಜಿಯವರು ಏನ್ ಮಾಡ್ತಾರಂದ್ರ ಅಸಹಕಾರ ಚಳುವಳಿಯನ್ನ ಹಿಂತಗೋತಾರ. ಏನ್ ಮಾಡ್ತಾರ? ಅಸಹಕಾರ ಚಳುವಳಿಯನ್ನ ಹಿಂತಗೋತಾರ. ನನ್ ಕ್ವಶನ್ ಏನಾಗಿತ್ತು ಅಂದ್ರ, ಇದನ್ನ ಆರಂಭ ಮಾಡಿದ್ದು ಯಾವಾಗ? ಯಾವುದು? ಇದನ್ನ ಆರಂಭ ಮಾಡಿದ್ದು ಯಾವಾಗ ಅಂತದ 1920. ಹಿಂತೆಗೆದುಕೊಂಡದ್ದು ಯಾವಾಗ ಅಂತ ಹೇಳಿದ್ರ 1922. ಓಕೆ, ನೆಕ್ಸ್ಟ್. ಹಿಂದ್ ಸ್ವರಾಜ್ ಅನ್ನ ಬರ್ದಿರ್ತಕ್ಕಂಥವ್ರು ಯಾರು? ರಿಟರ್ನ್ ಬೈ ಹಿಂದ್ ಸ್ವರಾಜ್. ಇದು ಒಂದು ಪುಸ್ತಕವಾಗಿರುತ್ತ, ಕೃತಿ ಆಗಿರುತ್ತ. ಓಕೆ, ಇದನ್ನ ಬರೆದವರು ಯಾರು? ಇದು ಕನ್ನಡದಾಗ ಏನಂತಾರ? ಹಿಂದ್ ಸ್ವರಾಜ್ಯ ಅಂತ ಕರೀತಾರ. ಓಕೆ, ಫಾರ್ ಎಕ್ಸಾಂಪಲ್ ಪುಸ್ತಕವನ್ನ ಅದೇ ಹೆಸರಿನಿಂದ ಸೂಚಿಸ್ತಾರೆ. ಓಕೆ, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್. ಓಕೆ, ನೀವೆಲ್ಲೋ ಓದಿದಿರಿ ಅಂತ ಕೇಳ್ತಿದ್ದೀರಾ? ಓಕೆ, ಅದು ಮಹಾತ್ಮ ಗಾಂಧೀಜಿಯವರು. ಹಿಂದ್ ಸ್ವರಾಜ್ಯ ಕೃತಿಯನ್ನ ಬರೆದವ್ರು ಯಾರು? ಮಹಾತ್ಮ ಗಾಂಧೀಜಿಯವರು. ಓಕೆ, ದ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರಿ ಸರ್ ಅಂತಂದ್ರ ಯಾರು? ಜವಾಹರ್ಲಾಲ್ ನೆಹರು. ಯಾರು? ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದಿರ್ತಕ್ಕಂಥವ್ರು ಯಾರು? ಜವಾಹರ್ಲಾಲ್ ನೆಹರು. ಓಕೆ, ನೆಕ್ಸ್ಟ್ ಯಾವುದು? ಸುಭಾಷ್ ಚಂದ್ರ ಬೋಸ್ ಅವರು INA, ಇಂಡಿಯನ್ ನ್ಯಾಷನಲ್ ಆರ್ಮಿ. ಯಾವುದು? ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನ ಸ್ಥಾಪನೆ ಮಾಡಿದವರು ಯಾರಿ ಸರ್ ಅಂತ ಹೇಳಿದ್ರ ಸುಭಾಷ್ ಚಂದ್ರ ಬೋಸ್. ಓಕೆ, ನೆಕ್ಸ್ಟ್ ಬಾಲಗಂಗಾಧರ್ ತಿಲಕ್ ಅವರು. ಯಾರು? ಬಾಲಗಂಗಾಧರ್ ತಿಲಕ್ ಅವರು ಗೀತ ರಹಸ್ಯ ಅಂತಕ್ಕಂತಹ ಕೃತಿಯನ್ನ ಬರೀತಾರ. ಯಾವುದು? ಗೀತ ರಹಸ್ಯ. ಯಾವುದು? ಗೀತ ರಹಸ್ಯ ಅಂತಕ್ಕಂತ ಕೃತಿಯನ್ನ ಬರೀತಾರ. ಓಕೆ, ಇನ್ನೊಂದು ಕೃತಿಯನ್ನ ಬರೀತಾರ, ದ ಹೋಮ್ ಆಫ್ ಆರ್ಕಿಟಿಕ್ ವೇದ. ಯಾವುದು? ದ ಹೋಮ್ ಆಫ್ ಆರ್ಕಿಟಿಕ್ ವೇದ. ದ ಹೋಮ್ ಆಫ್ ಆರ್ಕಿಟಿಕ್ ವೇದ ಅಂತಕ್ಕಂತಹ ದ ಹೋಮ್ ಆಫ್
ಆರ್ಕಿಟಿಕ್ ವೇದ ಅಂತಕ್ಕಂತಹ ಕೃತಿಯನ್ನ ಯಾರು ಬರೀತಾರ ಅಂತ ಕೇಳಿದ್ರ ಬಾಲಗಂಗಾಧರ ತಿಲಕ್ ಅವರು ಬರೀತಾರ. ಓಕೆ, ನೆಕ್ಸ್ಟ್ ದ ವಿಚ್ ಅಮೆಂಡ್ಮೆಂಟ್ ಮೇಡ್ ರೈಟ್ ಟು ಎಜುಕೇಶನ್ ಎ ಫಂಡಮೆಂಟಲ್ ರೈಟ್? ವೆರಿ ಗುಡ್ ಕ್ವಶನ್. ಓಕೆ, ಈ ರೀತಿ ಕ್ವಶನ್ ಬರ್ತಾವ. ಏನಂದ್ರ ರೈಟ್ ಟು ಎಜುಕೇಶನ್ ಯಾವುದು? RTE. ಯಾವುದು? RTE. ಯಾವುದು? RTE ಏನಂದ್ರ ರೈಟ್ ಟು ಎಜುಕೇಶನ್. ಇದು ಯಾವಾಗ ಕಾಯ್ದೆಯಾಗಿ ಬಂತು? ಯಾವಾಗ ಫಂಡಮೆಂಟಲ್ ರೈಟ್ಸ್ ಆಗಿ ಬಂತು? ಮೂಲಭೂತ ಹಕ್ಕಾಗಿ ಬಂತು. ರೈಟ್ ಟು ಇ ಯಾವಾಗಂದ್ರ 2002 ಯಾವಾಗ ಬಂತ್ರಿ ಸರ? 2002 ಒಳಗ RTE ಜಾರಿಗೆ ಬಂತು. RTE ಒಳಗ ಇದನ್ನ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳಿಗೆ ಸೇರಿಸಿದ್ರು ಅಂದ್ರ, ಫಸ್ಟ್ ಮೂಲಭೂತ ಹಕ್ಕುಗಳಲ್ಲಿ ಎಲ್ಲಿ ಕಂಡು ಬರತ್ರಿ ಸರ್ ಅಂತ ಕೇಳಿದ್ರ 21A. ಎಲ್ಲರೂ ಕೇಳಿರ್ತೀರಿ ಈ ವಿಧಿಯನ್ನ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 21A 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಓಕೆ ಸರ್, ನೆಕ್ಸ್ಟ್ ಇದನ್ನ ಯಾವ ತಿದ್ದುಪಡಿ ಮೂಲಕ ತಗೊಂಡು ಬಂದಿರ್ರಿ? ನಾನು ನಿಮ್ಗ ಮೊನ್ನೆ ಹೇಳಿದೀನಿ 21 ಕ್ಲಾಸ್ ಎ, 21 ಕ್ಲಾಸ್ ಬಿ, 21 ಕ್ಲಾಸ್ ಸಿ, ಈ ರೀತಿಯಾದಂತಹ ABC ಬಂತಂದ್ರ ಅವು ಮೂಲ ಸಂವಿಧಾನದಾಗಿಲ್ಲ, ಅವನ್ನ ತಿದ್ದುಪಡಿಗಳ ಮೂಲಕ ತಗೊಂಡ್ ಬಂದಿರ ಅಂತ. ಓಕೆ, ಎಷ್ಟನೇ ತಿದ್ದುಪಡಿ ರೀ ಸರ್ ಅಂದ್ರ 86ನೇ ತಿದ್ದುಪಡಿ. ಇಲ್ಲದ ಎಷ್ಟನೇ ತಿದ್ದುಪಡಿ ಅಂದ್ರ 86ನೇ ತಿದ್ದುಪಡಿ ಮೂಲಕ ಏನ್ ಮಾಡ್ತಾರ ಅಂದ್ರ ಮೂಲಭೂತ ಹಕ್ಕುಗಳನ್ನ, ಸಾರಿ ಅದು ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದನ್ನ 86ನೇ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕುಗಳಿಗೆ ಸೇರಿಸಿದಾರ, ಫಂಡಮೆಂಟಲ್ ರೈಟ್ಸ್ಗೆ ಸೇರ್ಪಡೆ ಮಾಡಿದಾರ. ಓಕೆ, ನೆಕ್ಸ್ಟ್ ಎಲೆಕ್ಷನ್ ಕಮಿಷನ್ ಈಸ್ ಮೆನ್ಷನ್ಡ್ ಇನ್ ದ ವಿಚ್ ಆರ್ಟಿಕಲ್? ಓಕೆ, ಎಲೆಕ್ಷನ್ ಕಮಿಷನ್ ಇನ್ ಮೆನ್ಷನ್ಡ್ ಇನ್ ದ ವಿಚ್ ಆರ್ಟಿಕಲ್? ಓಕೆ, ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದನ್ನ ಯಾವ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಿದಾರ? ಆಪ್ಷನ್ ಎ 324, 26, 328 ಹಾಗೂ 331. ಯಾವ್ದ್ರಿ ಸರ್ ಅಂತ ಕೇಳಿದ್ರ ಆರ್ಟಿಕಲ್ 324. ಆರ್ಟಿಕಲ್ 324 ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನ್ ಯಾರಿದಾರ ಅಂದ್ರ ಜ್ಞಾನೇಶ್ ಕುಮಾರ್ ಅವರಿದಾರ. ಯಾರಿದಾರ? ಜ್ಞಾನೇಶ್ ಕುಮಾರ್ ಅವರು ಇದಾರ. ಓಕೆ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಮಸ್ಟ್ ಬಿ ಇನ್ ಮೆಂಬರ್ ಆಫ್. ವೆರಿ ಗುಡ್ ಕ್ವಶನ್. ಓಕೆ, ಏನಂದ್ರ ಪ್ರೈಮ್ ಮಿನಿಸ್ಟರ್ ಯಾವ ಸಭೆಯ ಸದಸ್ಯನಾಗಿರ್ಬೇಕು? ಆಪ್ಷನ್ ಅನ್ನ ನೋಡ್ರಿ. ಲೋಕಸಭಾ ಓನ್ಲಿ, ಅವನೇನಾಗಿದ್ರು ಲೋಕಸಭೆಯ ಸದಸ್ಯನಾಗಿದ್ರೆ ಮಾತ್ರ ಅವ್ನು ಪ್ರೈಮ್ ಮಿನಿಸ್ಟರ್ ಆಗ್ಬೋದೇನು? ಓಕೆ, ನೆಕ್ಸ್ಟ್ ರಾಜ್ಯಸಭಾ ಓನ್ಲಿ, ರಾಜ್ಯಸಭೆಯಿಂದ ಸದಸ್ಯರಾಗಿದ್ರೆ ಮಾತ್ರ. ಓಕೆ, ಐದರ್ ಲೋಕಸಭಾ, ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್, ಇದು ಪಾರ್ಲಿಮೆಂಟ್ ನ ಸದಸ್ಯನಾಗಿದ್ರ ಬೋತ್ ಹೌಸಸ್. ಏನೋ ಬೋತ್ ಹೌಸಸ್. ಓಕೆ, ಹೇಳ್ರಿ ನೋಡೋಣ. ಏನಂದ್ರ ನಮ್ಮ ಭಾರತದೊಳಗ 2 ಸದನಗಳು ಬಂದ್ ಬರ್ತಾವ. ಅವು 2 ಸದನಗಳು ಕಂಡು ಬರ್ತಾವ. ಒಂದು ಅಪ್ಪರ್ ಹೌಸ್, ಯಾವುದು ಅಪ್ಪರ್ ಹೌಸ್, ಇನ್ನೊಂದು ಲೋವರ್ ಹೌಸ್. ಯಾವುದು? ಒಂದು ಅಪ್ಪರ್ ಹೌಸ್, ಇನ್ನೊಂದು ಲೋವರ್ ಹೌಸ್. ಸರ್, ಅಪ್ಪರ್ ಹೌಸ್ ಅಂದ್ರ ಏನಂತ ಕರೀತಾರ ಅಂದ್ರ ರಾಜ್ಯಸಭಾ. ಏನಂತ ಕರೀತಾರ? ರಾಜ್ಯಸಭಾ. ಓಕೆ, ಲೋವರ್ ಹೌಸ್ ಏನಂತ ಕರೀತಾರ? ಲೋಕಸಭಾ. ಓಕೆ, ಲೋಕಸಭಾ. ಈ ರಾಜ್ಯಸಭಾ ಒಳಗ ಸದಸ್ಯರು ರಾಜ್ಯಸಭೆಗೆ ಸದಸ್ಯರು ಆಗ್ಬೇಕಂದ್ರ ಅವರ ಮಿನಿಮಮ್ ಏಜ್ ಎಷ್ಟಿರ್ಬೇಕಂದ್ರ 30 ಆಗಿರ್ಬೇಕು. ಎಷ್ಟಾಗಿರ್ಬೇಕು? ರಾಜ್ಯಸಭೆಗೆ 30 ಆಗಿರ್ಬೇಕು. ಲೋಕಸಭೆಗೆ ಎಷ್ಟಾಗಿರ್ಬೇಕ್ರಿ ಸರ್ ಅಂದ್ರ 25 ಆಗಿರ್ಬೇಕು. ಎಷ್ಟಾಗಿರ್ಬೇಕು? 25 ಆಗಿರ್ಬೇಕು. ಓಕೆ, ನೋಡ್ರಿ ಇಲ್ಲಿ ಏನಂತ, ಇದನ್ನ ಹಿರಿಯರ ಸದನ ಅಂತ ಕರೀತಾರ. ಏನಂತ ಕರೀತಾರ? ಇಲ್ಲಿ ಏಜ್ಡ್ ಪರ್ಸನ್ ಇರ್ತಾರ, ಹಿರಿಯರ ಸದನ ಇರ್ತಾರ. ಇಲ್ಲಿ 25 ಹಿರಿಯರ ಸದನ ಅಂತ ಕರೀತಾರ. ಓಕೆ, ಇದರ ಅಧಿಕಾರ ಅವಧಿ, ರಾಜ್ಯಸಭೆಯ ಅಧಿಕಾರ ಅವಧಿ ಎಷ್ಟು ಅಂತಂದ್ರ ಅದು ಪರ್ಮನೆಂಟ್ ಆಗಿರುತ್ತ. ಬಟ್ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ, ಮೆಂಬರ್ಸ್, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ ಆಗಿರುತ್ತ. ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಏನಾಗಿರುತ್ತ? ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ
5 ವರ್ಷ ಆಗಿರುತ್ತೆ. ಓಕೆ, ನನ್ ಕ್ವಶನ್ ಏನಂದ್ರ ಈ ಎರಡೂ ಸದನದೊಳಗ ಪ್ರೈಮ್ ಮಿನಿಸ್ಟರ್ ಯಾವ ಸದನದಿಂದ ಆಯ್ಕೆ ಆಗಿರ್ಬೇಕು? ಆನ್ಸರ್ ಏನಂದ್ರ ಲೋಕಸಭೆ ಆರ್ ರಾಜ್ಯಸಭೆ ಯಾವುದಾದರೂ ಒಂದು ಬೋತ್ ಹೌಸಸ್ ಆಗಿರ್ಬೋದ. ಓಕೆ, ಯಾವ್ದಾದ್ರು ಒಂದು, ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್, ಯಾವ್ದಾದರೂ ಒಂದು ಸದನ, ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ನ ಸದಸ್ಯ ಆಗಿರ್ಬೇಕು. ಅವ ಲೋಕಸಭೆಯಿಂದ ಬರ್ಲಿ, ರಾಜ್ಯಸಭೆಯಿಂದ ಬರ್ಲಿ. ಓಕೆ ಸರ್, ಲೋಕಸಭೆಯಿಂದ ಆಯ್ಕೆಯಾದವ್ರು ಇದಾರೇನ್ರಿ ಸರ್? ಹಾ, ನಾವೆಲ್ಲರೂ ಎಲೆಕ್ಷನ್ ಮಾಡ್ತೀವಲ್ಲ, ಅವ್ರು ಎಲ್ಲಿಂದ ಆಯ್ಕೆ ಆಗ್ತಾರ ಅಂದ್ರ ಲೋಕಸಭೆಯಿಂದ ಆಯ್ಕೆ ಆಗ್ತಾರ. ಯಾರು ಲೋಕಸಭೆಯಿಂದ ಆಯ್ಕೆ ಆಗ್ತಾರ? ಹಂಗಂದ್ರ ಸರ್, ರಾಜ್ಯಸಭೆಯಿಂದ ಆಯ್ಕೆಯಾಗಿ PM ಆದವ್ರು ಇದಾರೇನ್ರಿ? ಇದಾರ. ಯಾರಿದಾರ ಅಂತ ಕೇಳಿದ್ರ, ನಮ್ಮ ಈ ರೀತಿ ಆದಂತವ್ರು ಮೊದಲೇದವ್ರು ಯಾರಂದ್ರ ಇಂದಿರಾ ಗಾಂಧಿ ಅವರು. ನಾನು ಏನು ಹೇಳತ್ತೀನಿ ಅಂದ್ರ ರಾಜ್ಯಸಭೆಯಿಂದ ಆಯ್ಕೆಯಾಗಿ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ಮೊದಲಿಗರು ಯಾರಂದ್ರ ಇಂದಿರಾ ಗಾಂಧಿ ಅವರು. ಓಕೆ, ನೆಕ್ಸ್ಟ್ ಯಾರಾಗ್ತಾರ ಅಂತ ಕೇಳಿದ್ರ ನಮ್ಮ HD ದೇವೇಗೌಡ ಅವರು. ಯಾರು? ನಮ್ಮ ಕರ್ನಾಟಕದ HD ದೇವೇಗೌಡ ಅವರು ರಾಜ್ಯಸಭೆಯಿಂದ ಆಯ್ಕೆಯಾಗಿರ್ತಾರ. ಓಕೆ, ನೆಕ್ಸ್ಟ್ ಯಾರ್ರಿ ಸರ್ ಅಂತ ಕೇಳಿದ್ರ ಯಾರು? ಮನಮೋಹನ್ ಸಿಂಗ್ ಅವರು. ಯಾರು? ಮನಮೋಹನ್ ಸಿಂಗ್ ಅವರು. ಇದರ ಅರ್ಥ ಏನಂದ್ರ ರಾಜ್ಯಸಭೆ ಹಾಗೂ ಲೋಕಸಭೆಯ ಯಾವ್ದಾದರೂ ಒಂದು ಸದಸ್ಯ ಆಗಿದ್ರ ನೀವು ಪ್ರಧಾನ ಮಂತ್ರಿ ಆಗಬಹುದು ಅಂತಕ್ಕಂಥದ್ದನ್ನ ಎಲ್ಲಾಗ ಇಟ್ಕೊಡಿ. ಆದ್ರ ಎಲ್ಲೇ ಇಂಗ್ಲೆಂಡ್ ದೇಶದೊಳಗ, ಎಲ್ಲೇ ಬ್ರಿಟನ್ ದೇಶದೊಳಗ ಸರ ಅವ ಎಲ್ಲಿಂದ ಆಗಿರ್ಬೇಕಂದ್ರ ಲೋಕಸಭೆ ಹೌಸ್ ಆಫ್ ಕಾಮನ್ಸ್ ಕೆಳಮನೆಯಿಂದ ಆಯ್ಕೆ ಆದ್ರ ಮಾತ್ರ ಅವ ಏನಾಗ್ತಾನಂದ್ರ ಪ್ರಧಾನ ಮಂತ್ರಿ ಆಗಕ ಸಾಧ್ಯ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸರ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ರಿ ಸರ. ಆಲ್ರೆಡಿ ನಿಮ್ ಕಡೆ ಕ್ವಶನ್ ಮುಗ್ದದ, ಇನ್ನೇನು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡೋನು ಅನ್ಕೊಂಡಿದೀವಿ. ಓಕೆ, ಬಹಳ ಜನ ಕಾಲ್ ಮಾಡಿಬಿಟ್ಟು ಕೇಳತ್ತೀರಿ ಸರ, ಇನ್ನೊಂದು 10 ದಿನ ಬಿಟ್ಟು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡತ್ತೀವಿ ನಿಮ್ಗೋಸ್ಕರ. ಬಹು ಜನರ ಒತ್ತಾಯದ ಮೇರೆಗೆ ಆಲ್ರೆಡಿ ನಮ್ಮ ಕಡೆ ಕ್ಲಾಸಸ್ ರನ್ ಆಗ್ತಿದಾವ. ಆಲ್ರೆಡಿ 50% ಸ್ಟೂಡೆಂಟ್ಸ್ ಇದಾರ. ನಿಮ್ಮನ್ನ ಅದ್ರೊಳಗ ಮಿಕ್ಸಪ್ ಮಾಡಂಗಿಲ್ಲ. ನಿನ್ನೇನು ನಿಮಗ ಹೊಸ ಬ್ಯಾಚ್ ಅನ್ನ ನವೆಂಬರ್ 5 ಇವತ್ತಿಂದ ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಾವ. ಹೊಸ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾವ. ಎಲ್ಲಿವರೆಗೂ ಅಂದ್ರ 10 ದಿನಗಳ ಕಾಲ ಅಷ್ಟು ಅವಕಾಶ ಇರುತ್ತ. ಆಮೇಲೆ 15ನೇ ತಾರೀಕು ಅಡ್ಮಿಷನ್ಸ್ ಕ್ಲೋಸ್ ಆಗ್ತಾವ. ಆಮೇಲೆ ಬಂದವ್ರಿಗೆ ಅವಕಾಶವಿರಂಗಿಲ್ಲ. ಈ 10 ದಿನಗಳ ಒಳಗಾಗಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇದ್ರಲ್ಲ ಡೈಲಿ ಕ್ಲಾಸಸ್ ನೋಡ್ಬೋದು. ಎಷ್ಟು ಕ್ವಾಲಿಟಿ ಕ್ಲಾಸಸ್ ಬರ್ತಾವ, ಯಾವ ರೀತಿ ಕಂಟೆಂಟ್ ಇರ್ತೈತಿ, ಅದೇ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡು ಜರೂರತ್ತ ಇಲ್ಲ. ಆ ಕ್ವಶನ್ಸ್ ಅನ್ನು ಸಹ ನಾವೇನ್ ಮಾಡತ್ತೀವಿ, ತಗೊಂಡ್ ಬರತ್ತಿದ್ದೀವಿ. ಆ ಕಾರಣದಿಂದಾಗಿ ಇದರ ಜೊತೆಗೆ ನಿಮ್ಮ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರ ನೀವು ಈಸಿಲಿ ಏನ್ ಮಾಡ್ಬೋದು, ಎಕ್ಸಾಮ್ದಾಗ ರಿಸಲ್ಟ್ ಅನ್ನ ಪಡಿಬಹುದು. ಅದ್ರ ಸಲುವಾಗಿ ಬೆಸ್ಟ್ ಅಪರ್ಚುನಿಟಿ ಆಗಿರುತ್ತೆ. ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರಲ್ಲ, ಆಲ್ರೆಡಿ ಕ್ಲಾಸಸ್ ರನ್ ಆಗ್ತಿದಾವ ಒಂದ್ ಬ್ಯಾಚಿಗೆ. ಇನ್ನೂ ಚೆನ್ನಾಗಿ ಕೇಳ್ತಿದ್ದೀರಾ ಸರ್, ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ರಿ, ಆಲ್ರೆಡಿ ನಿಮ್ದು ಕ್ಲಾಸಸ್ ಮುಂದೆ ಹೋಗ್ಯದ ಅಂತೇಳಿ. ಡೋಂಟ್ ವರಿ, ಆಲ್ರೆಡಿ ನಾನು ನಿಮಗ ಇನ್ನೊಂದು ಅಪರ್ಚುನಿಟಿ ಕೊಡ್ತಿದ್ದೀನಿ. ಈ 10 ದಿನಗಳ ಒಳಗಾಗಿ ಯಾರೆಲ್ಲ ಬರ್ತಿದ್ರಲ್ಲ ಬಂದು ನಮ್ಮನ್ನ ಜಾಯಿನ್ ಆಗ್ಬೋದು, ಮತ್ತೆ ಕ್ಲಾಸನ್ನ ಮಾಡೋಣ. ಓಕೆ, ನೆಕ್ಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ದ ವಿಚ್ ಸ್ಟೇಟ್? ಈ ಕೆಳಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ರಾಜ್ಯದ ಮೂಲಕ ಹಾದು ಹೋಗುತ್ತದೆ ಅಂತಕ್ಕಂಥದ್ದು. ಓಕೆ, ಫಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಏನು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇವಾಗ ಅರ್ಥ ಆಗಿರತ್ತೆ ನಿಮಗ ಏನಂದ್ರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗೈತಿ? ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗೈತಿ ಅಂದ್ರ 8 ರಾಜ್ಯಗಳ ಮೇಲೆ. ಎಷ್ಟು ರಾಜ್ಯಗಳ ಮೇಲೆ? 8 ರಾಜ್ಯಗಳ ಮೇಲೆ. ಓಕೆ, ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಯಾವ ರಾಜ್ಯದ ಮೇಲೆ ಹಾದು ಹೋಗೈತ್ರಿ ಸರ್ ಅಂತ ಹೇಳಿದ್ರ, ಯಾವ ರಾಜ್ಯ? ಗುಜರಾತ್. ಯಾವುದು? ಗುಜರಾತ್. ಓಕೆ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಯಾವ ರಾಜ್ಯಗಳ ಮೂಲಕ ಹಾದು ಹೋಗೈತಿ? ಓಕೆ, ಯಾವುದು? ರಾಜಸ್ಥಾನ, ನೆಕ್ಸ್ಟ್ ಮಧ್ಯಪ್ರದೇಶ, ಛತ್ತೀಸ್ಗಢ,
ಯಾರು? ಛತ್ತೀಸ್ಗಢ, ಛತ್ತೀಸ್ಗಢ, ತ್ರಿಪುರ, ಯಾವುದು? ತ್ರಿಪುರ, ಮೀ ಮಗು ರಾಜ್ಯ ಛತ್ರಿ. ಯಾವುದು? ಪಶ್ಚಿಮ ಬಂಗಾಳ, ಯಾವುದು? ಪಶ್ಚಿಮ ಬಂಗಾಳ. ಓಕೆ, ಮಿಜೋರಾಮ, ಯಾವುದು? ಮಿಜೋರಾಮ. ಎಷ್ಟಾದವು? 5, 7. ಛತ್ತೀಸ್ಗಢ, ತ್ರಿಪುರ, ರಾಜಸ್ಥಾನ, ಜಾರ್ಖಂಡ್. ಜಾರ್ಖಂಡ್ ಒಂದಾಗಿಲ್ಲ, ಜಾರ್ಖಂಡ್. ಓಕೆ, ಜಾರ್ಖಂಡ್. ಓಕೆ, 8 ರಾಜ್ಯಗಳು ಆಗಿದಾವ ಅನ್ಕೊಂಡಿದೀನಿ. ಏನಾಗಿದಾವ? 8 ರಾಜ್ಯಗಳು ಆಗಿದಾವ ಅನ್ಕೊಂಡಿದೀನಿ. ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ತ್ರಿಪುರ, ವೆಸ್ಟ್ ಬಂಗಾಳ, ಮಿಜೋರಾಮ ಹಾಗೂ ಜಾರ್ಖಂಡ್. ಎಷ್ಟು ರಾಜ್ಯಗಳು? 8 ರಾಜ್ಯಗಳು. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಎಷ್ಟು ಸಂಖ್ಯೆ ಏನಂತ ಕರಿತೀವಿ ಅಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ಯಾವ್ದಂದ್ರ ಗುಜರಾತ್. ಯಾವುದು? ಗುಜರಾತ್. ಓಕೆ, ನೆಕ್ಸ್ಟ್. ವಿಚ್ ಗ್ಯಾಸ್ ಈಸ್ ಮೋಸ್ಟ್ ಅಬಂಡೆಂಟ್ ಇನ್ ದ ಅಟ್ಮಾಸ್ಫಿಯರ್? ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಾಗಿ ಕಂಡು ಬರುತ್ತದೆ? ಅಬಂಡೆಂಟ್ ಅಂದ್ರೆ ನಮ್ಮ ವಾತಾವರಣದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಅನಿಲ ಯಾವುದು ಅಂತೇಳಿ ಕ್ವಶನ್ ಅದ. ಆಪ್ಷನ್ ಎ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಆರ್ಗಾನ್. ಓಕೆ, ಈ ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರ ನೈಟ್ರೋಜನ್. ಯಾವುದು? ನೈಟ್ರೋಜನ್. ಸರ್ ಎಷ್ಟು % ಐತ್ರಿ ಅಂದ್ರ 78% ಐತಿ. ಎಷ್ಟೈತಿ? 78% ಐತಿ. ಓಕೆ, ಆಕ್ಸಿಜನ್ ಎಷ್ಟು % ಐತಿ ಅಂದ್ರ 20.98. 20.98 ಅಪ್ರಾಕ್ಸಿಮೇಟ್ಲಿ 21%. ಎಷ್ಟು ಪರ್ಸೆಂಟ್? 21%. ನೆಕ್ಸ್ಟ್ ಯಾವುದು ಅಂತ ಕೇಳಿದ್ರ ಆರ್ಗಾನ್. ನೆಕ್ಸ್ಟ್ ಯಾವುದು ಅಂದ್ರ ಕಾರ್ಬನ್ ಡೈಆಕ್ಸೈಡ್, CO2. ಓಕೆ, ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕೇಳಿದ್ರ ಯಾವುದು? ನೈಟ್ರೋಜನ್ ಆಗಿರುತ್ತ. ಏನಾಗಿರುತ್ತ? ನೈಟ್ರೋಜನ್ ಆಗಿರುತ್ತ. ಓಕೆ, ನೆಕ್ಸ್ಟ್. ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಏನದ? ದ ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಓಷನ್ ಅಂದ್ರ ಸಾಗರಗಳು. ಓಷನ್ ಅಂದ್ರ ಸಾಗರಗಳು. ನಮ್ಮ ಪ್ರಪಂಚದಲ್ಲಿ ಎಷ್ಟು ಸಾಗರಗಳು ಕಂಡು ಬರ್ತಾವ? 4 ಸಾಗರಗಳು ಕಂಡು ಬರ್ತಾವ. 4 ಸಾಗರದೊಳಗ ಅತಿ ದೊಡ್ಡ ಸಾಗರ ಯಾವುದು ಅಂತೇಳಿ ಕ್ವಶನ್ ಅದ. ಅತಿ ದೊಡ್ಡ ಸಾಗರ ಯಾವುದು? ಪೆಸಿಫಿಕ್ ಮಹಾಸಾಗರ. ಯಾವ್ದ್ರಿ ಸರ? ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಕರೀತಾರ. ಏನಂತ ಕರೀತಾರ? ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಕರೀತಾರ. ಇದ್ರ ಮೇಲೆ ಕ್ವಶನ್ ಕೇಳ್ತಾನ. ಏನ್ ಕ್ವಶನ್ ಕೇಳ್ತಾನಂದ್ರ ದ ರಿಂಗ್ ಆಫ್ ಫೈರ್ ಇಸ್ ಎಕ್ಸಿಸ್ಟ್ ಇನ್ ದ ವಿಚ್ ಓಷಿಯನ್ ಅಂತಕ್ಕಂಥದ್ದು. ಯಾವುದು? ರಿಂಗ್ ಆಫ್ ಫೈರ್. ಯಾವುದು? ರಿಂಗ್ ಆಫ್ ಫೈರ್. ರಿಂಗ್ ಆಫ್ ಫೈರ್ ಅಂದ್ರ ಜ್ವಾಲಾಮುಖಿಗಳ ಒಂದು ಏರಿಯಾ. ಏನು? ಜ್ವಾಲಾಮುಖಿಗಳು ಆಗ್ತಕ್ಕಂತಹ ಏರಿಯಾವನ್ನ ಏನಂತ ಕರೀತಾರಂದ್ರ ರಿಂಗ್ ಆಫ್ ಫೈರ್. ಇದು ಎಲ್ಲಿ ಕಂಡು ಬರತ್ತಂದ್ರ ಪೆಸಿಫಿಕ್ ಓಷನ್ದಾಗ ಕಂಡು ಬರತ್ತ. ಎಲ್ಲಿ ಕಂಡು ಬರತ್ತ? ಪೆಸಿಫಿಕ್ ಓಷನ್ದಾಗ ಕಂಡು ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್. ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ನೋಬೆಲ್ ಪ್ರೈಸ್. ಈ ಕೆಳಗಿನವುಗಳಲ್ಲಿ ಯಾರು ನೋಬೆಲ್ ಪ್ರೈಸ್ ನ ಮೊದಲ ಪ್ರಶಸ್ತಿಯನ್ನ ವಿಜೇತರಾಗಿರ್ತಾರ? ಈ ನೋಬೆಲ್ ಪ್ರೈಸ್ ನ ಮೊದಲ ಪ್ರಶಸ್ತಿ ವಿಜೇತರು ಯಾರಾಗಿರ್ತಾರ ಅಂತಂದ್ರ ಆಪ್ಷನ್ ಎ ಇಂದಿರಾ ಗಾಂಧಿ, ಮದರ್ ತೆರೇಸಾ, ಸರೋಜಿನಿ ನಾಯ್ಡು, ಕಿರಣ್ ಬೇಡಿ. ಇವುಗಳ ಮೇಲಿನವರುಗಳಲ್ಲಿ ಯಾರು ಅಂತಕ್ಕಂಥದನ್ನ ಮದರ್ ತೆರೇಸಾ ಅವರು. ಯಾರು? ಮದರ್ ತೆರೇಸಾ ಅವರು ಶಾಂತಿಗಾಗಿ, ಯಾವುದಕ್ಕಾಗಿ? ಶಾಂತಿಗಾಗಿ, ಪೀಸ್. ಯಾವುದು? ಪೀಸ್. ಶಾಂತಿಗಾಗಿ ಏನ್ ಮಾಡಿರ್ತಾರಂದ್ರ ನೋಬೆಲ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಮಹಿಳೆ ಆಗಿರ್ತಾರೆ. ಓಕೆ, ನೆಕ್ಸ್ಟ್. ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ. ರಾಷ್ಟ್ರೀಯ ಹಾಡು. ರಾಷ್ಟ್ರೀಯ ಗೀತೆಯಲ್ಲ, ರಾಷ್ಟ್ರೀಯ ಹಾಡು. ನಿಮ್ಗ ಇಲ್ಲಿ ಕನ್ಫ್ಯೂಷನ್ ಮಾಡುತ್ತಾ ನ್ಯಾಷನಲ್ ಆಂಥಮ್ ಅಂತ ಕೇಳಿದ್ರ ಏನಾಗಬೇಕಾಗತ್ತ? ನೀವು
ಜನಗಣ ಮನ ಹಾಕ್ಬೇಕು, ನ್ಯಾಷನಲ್ ಆಂಥಮ್ ಅಂತ ಕೇಳಿದ್ರ. ಬಟ್ ಇಲ್ಲಿ ನ್ಯಾಷನಲ್ ಸಾಂಗ್ ಅಂತ ಕೇಳ್ಯಾರ. ಏನಂತ ಕೇಳ್ಯಾರ? ನ್ಯಾಷನಲ್ ಸಾಂಗ್ ಅಂತ ಕೇಳ್ಯಾರ. ನ್ಯಾಷನಲ್ ಸಾಂಗ್ ಯಾವ್ದು ಆಗಿರತ್ತಂದ್ರ ಯಾವ್ದು? ವಂದೇ ಮಾತರಂ ಆಗಿರತ್ತ. ಯಾವ್ದಾಗಿರತ್ತ? ವಂದೇ ಮಾತರಂ ಆಗಿರತ್ತ. ಈ ವಂದೇ ಮಾತರಂ ಬರ್ದಿರ್ತಕ್ಕಂಥವ್ರು ಯಾರು ಅಂದ್ರ ಬಂಕಿಮ್ ಚಂದ್ರ ಚಟರ್ಜಿ. ಯಾರು? ಬಂಕಿಮ್ ಚಂದ್ರ ಚಟರ್ಜಿ ಅವರು ಈ ವಂದೇ ಮಾತರಂ ಅನ್ನ ಬರೆದಿರ್ತಾರೆ. ಓಕೆ, ಅದೇ ರೀತಿ ನಮ್ಮ ನ್ಯಾಷನಲ್ ಆಂಥಮ್ ಅನ್ನ ಯಾರು ಬರೆದಿರ್ತಾರ ಅಂದ್ರ ರವೀಂದ್ರನಾಥ್ ಟ್ಯಾಗೋರ. ಯಾರು? ರವೀಂದ್ರನಾಥ್ ಟ್ಯಾಗೋರ. ರವೀಂದ್ರನಾಥ್ ಟ್ಯಾಗೋರ. ಓಕೆ, ಈ ಸಾರೆ ಜಹಾನ್ ಸೆ ಅಚ್ಚಾ ಬರ್ದವ್ರು ಯಾರು? ಯಾರು? ಸಾರೆ ಜಹಾನ್ ಸೆ ಅಚ್ಚಾ ಬರ್ದವ್ರು ಯಾರು? ಮೊಹಮ್ಮದ್ ಇಕ್ಬಾಲ. ಯಾರು? ಮೊಹಮ್ಮದ್ ಇಕ್ಬಾಲ. ಓಕೆ, ಈ ರೀತಿ ಎಲ್ಲವನ್ನು ಏನ್ ಮಾಡ್ಬೇಕು? ನೆನ್ಪಿಟ್ಕೋಬೇಕು. ನಿಮ್ಮ ಎಕ್ಸಾಮ್ದಾಗ ಕ್ವಶನ್ ಬರ್ತಕ್ಕಂತಹ ಚಾನ್ಸಸ್ ಅದ. ಓಕೆ, ನೆಕ್ಸ್ಟ್ ಡೆಫಿಸಿಯನ್ಸಿ ಆಫ್ ಐರನ್ ಕಾಸಸ್. ಡೆಫಿಸಿಯನ್ಸಿ ಆಫ್ ಐರನ್ ಕಾಸಸ್ ಅಂದ್ರ ನಮ್ಮ ದೇಹಕ್ಕೆ ಏನ್ ಬೇಕಾಗಿರುತ್ತಂದ್ರ ಐರನ್ ಕಂಟೆಂಟ್ ಬೇಕಾಗಿರುತ್ತ. ಡೆಫಿಸಿಯನ್ಸಿ ಆಫ್ ಐರನ್ ಕಾಸಸ್. ಒಂದು ವೇಳೆ ಈ ಐರನ್ ಕೊರತೆ ಉಂಟಾದ್ರ, ಕಬ್ಬಿಣದ ಕೊರತೆ ಉಂಟಾದ್ರ, ಕಬ್ಬಿಣದ ಕೊರತೆ ಉಂಟಾದ್ರ ನಮಗ ಯಾವ ರೋಗ ಬರುತ್ತದ? ಕ್ವಶನ್ ಏನದಂದ್ರ ಯಾವುದರ ಕೊರತೆ, ಕಬ್ಬಿಣದ ಕೊರತೆಯಿಂದ ಯಾವ ರೋಗ ಬರತ್ರಿ ಸರ್ ಅಂತ ಕೇಳಿದ್ರ ಗ್ವೈಟರ್ ಬರತ್ತ, ಅನೇಮಿಯಾ ಬರತ್ತ, ರಿಕೆಟ್ಸ್, ಸ್ಕರ್ವಿ. ಯಾವ್ದು ಬರತ್ರಿ ಸರ್? ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ. ಈ ಗ್ವೈಟರ್ ಅಂತಕ್ಕಂಥದ್ದು ಯಾವುದರ ಕೊರತೆಯಿಂದ ಬರುತ್ತಂದ್ರ ಅಯೋಡಿನ್ ನ ಕೊರತೆ. ಯಾವುದು? ಅಯೋಡಿನ್ ನ ಕೊರತೆ. ಯಾವುದು? ಅಯೋಡಿನ್ ನ ಕೊರತೆ. ಓಕೆ, ಅನೇಮಿಯಾ ಯಾವುದರ ಕೊರತೆಯಿಂದ? ಕಬ್ಬಿಣದ ಕೊರತೆಯಿಂದ. ಅನೇಮಿಯಾ ಕಬ್ಬಿಣದ ಕೊರತೆಯಿಂದ. ಓಕೆ, ರಿಕೆಟ್ಸ್ ನಾ ಹಿಂದಿನ ಕ್ಲಾಸ್ ಒಳಗೆ ಹೇಳ್ತೀನಿ. ರಿಕೆಟ್ಸ್ ಅಂತಕ್ಕಂಥದ್ದು ವಿಟಮಿನ್ ಡಿ ಕೊರತೆಯಿಂದ. ವಿಟಮಿನ್ ಡಿ ಕೊರತೆಯಿಂದ. ಸ್ಕರ್ವಿ ಅಂತಕ್ಕಂಥದ್ದು ವಿಟಮಿನ್ ಸಿ ಯ ಕೊರತೆಯಿಂದ. ಸ್ಕರ್ವಿ ಅಂತಕ್ಕಂಥದ್ದು ವಿಟಮಿನ್ ಸಿ ಯ ಕೊರತೆಯಿಂದ ಬರ್ತದೆ. ಓಕೆ, ನೆಕ್ಸ್ಟ್ ಓಕೆ ಸರ್, ಸಿಐಎಸ್ಎಫ್ ಅಷ್ಟೇ ಅಲ್ಲದೆ ಇನ್ನ ಮುಂದೆ ಬರ್ತಕ್ಕಂತಹ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲ್ಫಾರ್ಮ್ ಆಗ್ತಕ್ಕಂತಹ SSC GDಗೂ ಸಹ ಏನಂದ್ರ ನಾವು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಿದೀವಿ. ಇದೇ ತಿಂಗಳು ನವೆಂಬರ್ 15ನೇ ತಾರೀಕು. ಯಾವಾಗ? ಇದೇ ತಿಂಗಳು ನವೆಂಬರ್ 15ನೇ ತಾರೀಕು. ಇವತ್ತಿನಿಂದ ನಾಳೆಯಿಂದ ನವೆಂಬರ್ 5ನೇ ತಾರೀಕಿಂದ ಏನಾಗುತ್ತಂದ್ರ ಕ್ಲಾಸಸ್ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ತವ. ಕೇವಲ 10 ದಿನಗಳ ಕಾಲ ನಿಮಗ ಅವಕಾಶ ಇರುತ್ತ. ಯಾರ್ಯಾರೆಲ್ಲ SSC GDಗೆ ಏನ್ ಮಾಡ್ತಿದ್ದೀರಿ, ತಯಾರಿ ಮಾಡ್ತಿದ್ದೀರಿ ಅಂತಕ್ಕಂಥದ್ದನ್ನ ನೀವು ಕ್ಲಾಸ್ ಅನ್ನ ಕೇಳ್ತಿದ್ದೀರಾ. ಅದೇ ರೀತಿಯಾಗಿ ನಿಮಗ ಕಾನ್ಸೆಪ್ಟ್ ಬೇಸ್ಡ್ ಏನಂದ್ರ ಆನ್ಸರ್ ಜೊತೆಗೆ ವಿತ್ MCQs ಸಹ ನಿಮಗ ಇರುತ್ತ. ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ತಕ್ಕಂತಹ ಉಪಯೋಗಗಳು ಏನು ಅಂತ ಕೇಳಿದ್ರ ಡೈಲಿ ಕ್ಲಾಸಸ್ ಇರ್ತಾವ. ಡೈಲಿ ನಿಮಗ ಕ್ಲಾಸಸ್ ನಡೀತಿರ್ತಾವ. ನೆಕ್ಸ್ಟ್ ಕ್ಲಾಸಸ್ ಮುಗಿದ್ಮೇಲೆ ನಿಮ್ಗೆ ಹಾಸ್ಟೆಲ್ದಾಗ ಹೋಗಿ ಮಲ್ಗ ಕೊಡಂಗಿಲ್ಲ. ಏನ್ ಮಾಡ್ತೀರಿ ಅಂದ್ರ ಸ್ಟಡಿ ಅವರ್ಸ್ ಮಾಡ್ತೀರಿ. ಏನ್ ಮಾಡ್ತೀರಿ? ಸ್ಟಡಿ ಅವರ್ಸ್ ಮಾಡ್ತೀರಿ. ಲೈಬ್ರರಿ ಫೆಸಿಲಿಟಿ ಇರತ್ತ. ಸರ್ ನಮ್ ಕ್ಲಾಸ್ ಮುಗಿದ್ಮೇಲೆ ಕ್ಲಾಸ್ ಬಿಟ್ಟು ಹೋಗಿ ಹಾಸ್ಟೆಲ್ ಓದ್ತೀವಿ ಅಂದ್ರ ಇಲ್ಲ, ಲೈಬ್ರರಿಯಲ್ಲೇ ಕುಂತು ಓದ್ಬೇಕಾಗತ್ತ. ನೆಕ್ಸ್ಟ್ ವೀಕ್ಲಿ ಟೆಸ್ಟ್ ಇರತ್ತ. ನೀವು ವೀಕ್ ಪೂರ್ತಿ ಏನೇನೆಲ್ಲ ಕಲ್ತಿದ್ದೀರಿ, ಏನೇನೆಲ್ಲ ಕಲಿತು ಹಂಗೆ ಓದಿಲ್ಲ ಅಂತಕ್ಕಂಥದ್ದನ್ನ ವೀಕ್ ಟೆಸ್ಟ್ ಅಲ್ಲಿ ನಾವು ಏನ್ ಮಾಡ್ಬೋದು, ಕಂಡ್ಕೊಂಡು ಅದ್ರ ಮೇಲೆ ನಿಮ್ಗ ವಾಪಸ್ಸನ್ನ ಕ್ಲಾಸ್ ಹೇಳ್ಬೋದು. ನೆಕ್ಸ್ಟ್ ಈವ್ನಿಂಗ್ ರಿವಿಷನ್ ಕ್ಲಾಸ್ ಇರುತ್ತಾ. ಇವಾಗ ನಾನು ಕ್ಲಾಸ್ ಮಾಡಿರ್ತಕ್ಕಂಥದ್ದನ್ನ ಈವ್ನಿಂಗ್ ಅಲ್ಲಿ ನಾನು ಏನ್ ಹೇಳಿದ್ದೆ ಅಂತಕ್ಕಂಥದ್ದನ್ನ ಕ್ವಶನ್ ಕೇಳುವುದರ ಮೂಲಕ, ಇವತ್ತು ಫಾರ್ ಎಕ್ಸಾಂಪಲ್ ನಾನು ಗಾಂಧಿ ಯುಗಕ್ಕೆ ಹೇಳಿದ್ದೀನಿ ಅನ್ಕೊಂಡ್ರ ಆ ಗಾಂಧಿ ಯುಗದ ಮೇಲೆ ಹಿಂದೆ ಬಂದಿರತಕ್ಕಂತಹ ಕ್ವಶನ್ ಅನ್ನ ತಗೊಂಡ್ ಬಂದು ನೀವು ಎಷ್ಟು ಕಲ್ತಿದ್ದೀರಿ, ಎಷ್ಟು ಓದಿದ್ದೀರಿ ಅಂತಕ್ಕಂಥದ್ದನ್ನ ನಾನು ಸಾಯಂಕಾಲ ಕ್ಲಾಸ್ ಒಳಗೆ ರಿವಿಷನ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಇದು ಬಿಟ್ಟು ನೆಕ್ಸ್ಟ್ ಏನಿರುತ್ತಂದ್ರ ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಎವರ್ ಇನ್ ಉತ್ತರ ಕರ್ನಾಟಕ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಕಡಿಮೆ ಬಜೆಟ್ನೊಳಗ ನಿಮಗೆ ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ, ಬಾಯ್ಸ್ ಅಂಡ್ ಲೇಡೀಸ್ಗೆ ಸಪರೇಟ್ ಆದಂತಹ ಹಾಸ್ಟೆಲ್ ಫೆಸಿಲಿಟಿ ನಮ್ಮ ಶಾರದಾ ವಿದ್ಯಾಲಯ ಸಿಗುತ್ತಾ. ಇಷ್ಟು ಅಪಾರ್ಚುನಿಟಿ ಇರ್ತಕ್ಕಂತಹ ಕಡಿಮೆ ಫೀಸ್ನಲ್ಲಿ ನಿಮಗೇನಾದ್ರೂ ಫೀಸ್ ಬಗ್ಗೆ ಕ್ವಾರೀಸ್ ಇದ್ರ, ಡೌಟ್ಸ್ ಇದ್ರ ಏನಾದ್ರೂ ಈ ನಂಬರ್ಗೆ ಕಾಲ್ ಮಾಡ್ರಿ. 8088223005ಗೆ ಕಾಲ್ ಮಾಡೋದ್ರ ಮೂಲಕ ಯಾವುದೇ ಡೌಟ್ಸ್ ಇರ್ಬೋದು, ಫೀಸ್ ಬಗ್ಗೆ ಇರ್ಬೋದ, ಫೆಸಿಲಿಟಿ ಬಗ್ಗೆ ಇರ್ಬೋದ, ಹಾಗೂ ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ಇರ್ಬೋದ, ಏನಾದ್ರೂ ಡೌಟ್ಸ್ ಇದ್ರ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕ್ಲಾರಿಫೈ ಮಾಡಿಕೊಂಡು ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬರ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಂಟರ್ನ್ಯಾಷನಲ್ ವುಮೆನ್ ಡೇ
ಯಾವಾಗ ಇಂಟರ್ನ್ಯಾಷನಲ್ ವುಮೆನ್ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತೀವ್ರಿ ಅಂತ ಹೇಳಿದ್ರೆ ಫಸ್ಟ್ ಫೆಬ್ರವರಿ 15 ಏನಂತ ಫೆಬ್ರವರಿ 13 ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ವುಮೆನ್ಸ್ ಡೇ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಫೆಬ್ರವರಿ 13 ನ್ಯಾಷನಲ್ ವುಮೆನ್ ಡೇ ಅಂತ ಹೇಳಿ ಆಚರಣೆ ಮಾಡಿದ್ರ ಮಾರ್ಚ್ 8 ಯಾವುದು ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ ಡೇ. ನಿಮಗೆ ಆನ್ಸರ್ ಏನಂದ್ರ ಇಂಟರ್ನ್ಯಾಷನಲ್ ವುಮೆನ್ ಡೇ. ಓಕೆ, ಫೆಬ್ರವರಿ 14 ಏನನ್ನ ಆಚರಣೆ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಚೈಲ್ಡ್ ಗರ್ಲ್ ಡೇ. ಯಾವುದು ನ್ಯಾಷನಲ್ ಚೈಲ್ಡ್ ಗರ್ಲ್, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಏನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಓಕೆ, ಅಕ್ಟೋಬರ್ 11 ಏನ್ ಆಚರಣೆ ಮಾಡ್ತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಚೈಲ್ಡ್ ಗರ್ಲ್. ಯಾವುದು ಇಂಟರ್ನ್ಯಾಷನಲ್ ಚೈಲ್ಡ್ ಗರ್ಲ್. ಕ್ಲಿಯರ್? ನಾನು 4 ಯಾಕೆ ತಗೊಂಡ್ ಬಂದಿನಿ ಅಂದ್ರ ಕನ್ಫ್ಯೂಸ್ ಆಗ್ಬಾರ್ದು, ನಿಮಗ ಎಕ್ಸಾಮ್ದಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಬಗ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣದಿಂದ ಎಲ್ಲವನ್ನ ಏನ್ ಮಾಡಿದೀನಿ ಸೀರಿಯಲ್ ಆಗಿ ತಗೊಂಡ್ ಬಂದಿದ್ದೀನಿ. ಓಕೆ, ಒಂದು ನ್ಯಾಷನಲ್ ವುಮೆನ್ ರಾಷ್ಟ್ರೀಯ ಮಹಿಳೆಯರ ದಿನ. ನಾನು ಕ್ವಶನ್ ಕೇಳಿದ್ದು ಇಂಟರ್ನ್ಯಾಷನಲ್ ವುಮೆನ್ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ. ಏನೋ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಚೈಲ್ಡ್ ಗರ್ಲ್ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಓಕೆ, ನೆಕ್ಸ್ಟ್ ಗೀತಾಂಜಲಿ ವಾಸ್ ರಿಟನ್ ಬೈ. ಈ ಗೀತಾಂಜಲಿ ಅಂತಕ್ಕಂತಹ ಕೃತಿಯನ್ನ ಯಾರು ಬರ್ದಿದಾರ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವರು. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಗೀತಾಂಜಲಿ ಕೃತಿಯನ್ನ ಬರ್ದಿದಾರ. ನ್ಯಾಷನಲ್ ಆಂಥಮ್ ಅನ್ನು ಸಹ ಯಾರು ಬರ್ದಿದಾರ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರ್ದಿದ್ದಾರೆ. ಓಕೆ, ನೆಕ್ಸ್ಟ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಇಸ್ ಗಿವನ್ ಫಾರ್. ಯಾವುದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅನ್ನ ಯಾವ ಕ್ಷೇತ್ರದಲ್ಲಿ ಕೊಡ್ತಾರ, ಯಾವ ಕ್ಷೇತ್ರದಲ್ಲಿ ಫೀಲ್ಡ್ ಅಲ್ಲಿ ಕೊಡ್ತಾರ ಅಂತಿದ್ರ ಲಿಟ್ರೇಚರ್, ಸಿನಿಮಾ, ಮ್ಯೂಸಿಕ್ ಹಾಗೂ ಡಾನ್ಸ್. ಯಾವ ಕ್ಷೇತ್ರದಲ್ಲಿ ಕೊಡ್ತಾರ್ರಿ ಸರ್ ಅಂತಂದ್ರ ಸಿನಿಮಾ ಕ್ಷೇತ್ರದಲ್ಲಿ ಕೊಡ್ತಾರ. ಏನ್ ಮಾಡ್ತಾರ? ಸಿನಿಮಾ ಕ್ಷೇತ್ರದಲ್ಲಿ ಕೊಡ್ತಾರ. ನಾನು ಇವತ್ತ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತಿದ್ದೀನಿ. ಏನ್ ಹೋಮ್ವರ್ಕ್ ಕೊಡ್ತಿದ್ದೀನಿ ಅಂತ ಕೇಳಿದ್ರ 2023 ಸರ್, ಈಗ 2025 ನಡೆದೈತಿ. 2023 ಯಾವುದು ದಾದಾ ಸಾಹೇಬ್ ಫಾಲ್ಕೆ, ಯಾವುದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಸರ್? 25ನೇ ವರ್ಷ ನಡೆದೈತಿ, 23 ಕೇಳಾತಿರಲ್ರಿ. ಹೌದು, 2023 ದಾದಾ ಸಾಹೇಬ್ ಫಾಲ್ಕೆಯನ್ನ ಈ ವರ್ಷ ಕೊಟ್ಟಿದ್ದಾರ. ಯಾವ ವರ್ಷ ಕೊಟ್ಟಿದಾರ? 2025 ಕೊಟ್ಟಿದಾರ. ಸೊ ದಟ್ಸ್ ವೈ ಐ ಆಸ್ಕ್ ಯು ಏನಂದ್ರ 2023 ದಾದಾ ಸಾಹೇಬ್ ಫಾಲ್ಕೆಯನ್ನ ಯಾರಿಗೆ ಕೊಟ್ಟಿದಾರ ಅಂತಕ್ಕಂಥದ್ದನ್ನ ನಂಗ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್ pH ಸ್ಕೇಲ್ ಅರೇಂಜ್ ಫ್ರಮ್. ಯಾವುದು pH ಸ್ಕೇಲ್? pH ಅಂದ್ರೆ ಪವರ್ ಆಫ್ ಹೈಡ್ರೋಜನ್ ಆರ್ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಏನು ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಆರ್ ಪವರ್ ಆಫ್ ಹೈಡ್ರೋಜನ್. ಈ pH ಸ್ಕೇಲ್ ಎಲ್ಲಿಂದ ಎಲ್ಲಿವರೆಗೆ ಈ ಸ್ಕೇಲ್ ಅಂತಕ್ಕಂಥದ್ದು ಯಾವ ಯಾವ ನಂಬರ್ ಗಳನ್ನ ಒಳಗೊಂಡಿರ್ತೈತಿ? ಯಾವ ಯಾವ ನಂಬರ್ ಗಳನ್ನ ಒಳಗೊಂಡಿರ್ತೈತಿ ಅಂದ್ರ 0 to 14. ಯಾವುದು 0 to 14? 0 to 14. ಓಕೆ, 0 to 14 ಒಳಗ ಎಲ್ಲಿಂದ ಅಂದ್ರ 0 to 7. 0 to 7 ಏನಾಗಿರುತ್ತೆ ಅಂದ್ರ ಆಸಿಡ್ ಇರುತ್ತ. ಓಕೆ, 7 to 14 ಏನಾಗಿರುತ್ತ? ಬೇಸ್ ಆಗಿರುತ್ತ. ಓಕೆ, ಇದು ಆಸಿಡ್ ಆಗಿರುತ್ತ, ಇದು ಬೇಸ್ ಆಗಿರುತ್ತ. ಒಂದ್ ವೇಳೆ 7 ಇತ್ತಂದ್ರ ನ್ಯೂಟ್ರಲ್ ಆಗಿರುತ್ತ. ಏನಾಗಿರುತ್ತ? ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಇದನ್ನ ತಿಳ್ಕೊಳ್ರಿ. 1 2 3 4 5 6 ಅಪ್ ಟು 7 ವರೆಗೂ ಏನಾಗಿರುತ್ತೆ? ಆಸಿಡ್ ಇರುತ್ತೆ. 7 8 9 10 11 13 14. ಓಕೆ, ಇವು ಏನಾಗಿರುತ್ತೆ? ಬೇಸ್ ಆಗಿರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ 6.7 ಇರ್ತಕ್ಕಂಥದ್ದು pH ಐತಿ. ಏನೈತಿ? 6.7 pH ಐತಿ. ಇದರ pH ಸ್ಕೇಲ್ ಇದು ಆಸಿಡ್ ಬೇಸು ಅಂತ ಹೇಳಿದ್ರೆ ಇದು ಒಂದು ವೀಕ್ ಆಸಿಡ್ ಆಗಿರುತ್ತ. ವೀಕ್ ಯಾಕಂದ್ರ ಈ ಕಡೆ ಒಂದಿತ್ತಂದ್ರ ಏನಂದ್ರ ಸ್ಟ್ರಾಂಗ್ ಆಸಿಡ್ ಆಗಿರುತ್ತ. 7 ಇತ್ತಂದ್ರ ನ್ಯೂಟ್ರಲ್ ಆಗಿರುತ್ತ. 6.7 ಇತ್ತಂದ್ರ ವೀಕ್ ಆಸಿಡ್ ಆಗಿರುತ್ತ. ಏನಾಗಿರುತ್ತ? ವೀಕ್ ಆಸಿಡ್ ಆಗಿರುತ್ತೆ. ಈ ರೀತಿ ಅದೇ ರೀತಿ 7 ಇತ್ತಂದ್ರ 7.1 ಇತ್ತಂದ್ರ ಸ್ಟ್ರಾಂಗ್ ಬೇಸ್ ಆಗಿರುತ್ತ. 14 ಇತ್ತಂದ್ರ ವೀಕ್ ಬೇಸ್ ಆಗಿರುತ್ತ. ಏನಾಗಿರುತ್ತ? ವೀಕ್ ಬೇಸು ಆಗಿರುತ್ತ. ಓಕೆ, ಈ ರೀತಿ ನೆನ್ಪಿಟ್ಕೊಳ್ಳಿ.